ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಯಾರ್ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಇವತ್ತು ನಾನು ಬೆಣ್ಣೆ ಹೇಗೆ ಕುರುಗ್ಸೋದು ಅಂತ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಮಕ್ಕಳಿರೋ ಮನೆಯಲ್ಲಿ ಯಾವ ಥರ ಮಾಡ್ಕೊಳ್ಬೇಕು ಅನ್ನೋದನ್ನ ನಾನು ಇವತ್ತು ತಿಳಿಸ್ಕೊಡ್ತಾ ಇದ್ದೀನಿ. 2 ವೀಳ್ಯದೆಲೆ, ಸ್ವಲ್ಪ ತುಳಸಿ ಮತ್ತು ನುಗ್ಗೆ ಸೊಪ್ಪಿನ ಚಿಗುರು, ಉಪ್ಪು, ಸಕ್ಕರೆ, ಮೆಣಸು, 3 ಏಲಕ್ಕಿ ಕಾಯಿ, ಬೆಳ್ಳುಳ್ಳಿ, ಲವಂಗ, ಸ್ವಲ್ಪ ಮೆಂತ್ಯ, ಅರಿಶಿನದ ಪುಡಿ. ನಾನಿಲ್ಲಿ 3 ಸೇರು ಬೆಣ್ಣೆನ ಕುರುಕೊಳ್ಳೋದಕ್ಕೆ ತಗೊಂಡಿದ್ದೀನಿ. 3 ಸೇರು ಅಂದ ತಕ್ಷಣ 3 ಸೇರನ್ನ ನಮಗೆ ಕೊಡೋದಿಲ್ಲ. ಉಂಡುಂಡೆ ಗಾತ್ರದಲ್ಲಿ 3 ಕೊಡ್ತಾರೆ. ಅದು 3 ಸೇರು ಅಂತ ಅದರ ಅರ್ಥ. ನಾವು ಕುರುಗ್ಸೋದಕ್ಕೆ ಏನೇನು ಐಟಮ್ ಎಲ್ಲ ತಗೊಂಡಿದ್ದೋ ಅದರಲ್ಲಿ ಎಲ್ಲನೂ ಸ್ವಲ್ಪ ಒಂದೊಂದಾಗಿ ಎಲ್ಲನೂ ಹಾಕ್ಕೊಳ್ಬೇಕಾಗುತ್ತೆ. ಇವಾಗ ನೀವು ನೋಡ್ಬೋದು ಇವಾಗ ಬೆಣ್ಣೆ ಕುರುಗ್ತಾ ಹೇಗಾಗಿದೆ ಅಂತ. ಬೆಣ್ಣೆ ಆಗಿದೆಯೋ ಇಲ್ವೋ ಅಂತ ಹೇಗೆ ಕಂಡುಹಿಡಿಯೋದು ಅಂದರೆ, ಸ್ವಲ್ಪ ನೀರನ್ನ ತಗೊಂಡು ಬೆರಳಲ್ಲಿ ಹಚ್ಕೊಂಡು ಅದನ್ನ ಮೇಲೆ ಚಿಮ್ಕಿಸಿದ್ರೆ ಅದು ಪಟ ಅಂತ ಸಿಡಿಬೇಕು. ಆವಾಗ ಅದು ಬೆಣ್ಣೆ ಆಗಿದೆ ಅಂತ ಅದರ ಅರ್ಥ. ಆವಾಗ ಸ್ಟವ್ನ ಆಫ್ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾದ್ಮೇಲೆ ನಾವು ಈ ಥರ ಯಾವುದಾದ್ರೂ ಒಂದು ಸ್ಟೀಲ್ ಡಬ್ಬಿಗೆ ಅಥವಾ ಗಾಜಿಂದ ಡಬ್ಬಿಗೆ ಹಾಕ್ಕೊಂಡು ಸೋದಿಸ್ಕೊಳ್ಬೇಕಾಗುತ್ತೆ. ಇದು ಪೂರ್ತಿ ಫುಲ್ ತಣ್ಣಗಾದಮೇಲೆ ನಾವು ಅದನ್ನು ಮುಚ್ಚಳನ ಕ್ಲೋಸ್ ಮಾಡಬೇಕಾಗುತ್ತೆ. ಇಲ್ಲಾಂದರೆ ಅದು ಸ್ವಲ್ಪ ಸ್ಮೆಲ್ ಬರೋ ಚಾನ್ಸಸ್ ಇರುತ್ತೆ. ಸೊ ಅದು ಪೂರ್ತಿ ತಣ್ಣಗಾದಮೇಲೆ ನೀವು ಅದನ್ನು ಕ್ಲೋಸ್ ಮಾಡಿ. ಇದು ನಾನು ಮಾರನೇ ದಿನ ವಿಡಿಯೋ ತೋರಿಸ್ತಾ ಇರೋದು. ಹೇಗಾಗಿದೆ ನೋಡಿ, ಮರಳಾಗಿ ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ನಾವು ಮಕ್ಳಿಗಂತಲೇ ಮನೇಲಿ ಮಾಡ್ಕೊಳ್ಳೋದು ನಾವು. ಏನಕ್ಕೆ ಅಂತಂದರೆ ಕೆಲವು ಮಕ್ಕಳಿಗೆ ಕಫ ಆಗೋ ಚಾನ್ಸಸ್ ಇರ್ತದೆ. ತಪ್ಪಿದ್ರೆ ಅದು ಲೂಸ್ ಮೋಷನ್ ಆಗೋ ಚಾನ್ಸಸ್ ಇರುತ್ತೆ ಅದು ತಿನ್ನಿಸಿದಾಗ. ಈ ಥರ ಎಲ್ಲ ಸಾಮಗ್ರಿಗಳನ್ನ ಹಾಕಿ ಮಾಡೋದ್ರಿಂದ ಯಾವುದೇ ರೀತಿ ಏನೂ ಆಗೋದಿಲ್ಲ. ತುಂಬ ಚೆನ್ನಾಗಿ ಇರುತ್ತೆ ಮಕ್ಕಳು ಕೂಡ. ಇವಾಗ ನಾನು 5 ರೀತಿಯಾದಂತಹ ಫ್ಲವರ್ ನೇಲ್ ಡಿಸೈನ್ನ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕು ಕಮೆಂಟ್ ಮೂಲಕ ನನಗೆ ತಿಳಿಸಿ.
ಐ ಹೋಪ್ ಈ ವಿಡಿಯೋ ನಿಮಗೆ ಎಲ್ರಿಗೂ ತುಂಬ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ನಿಮ್ಗೇನಾದರೂ ಇಷ್ಟ ಇತ್ತು ಅಂದರೆ ಒಂದು ಲೈಕ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಈ ವಿಡಿಯೋ ನೋಡೋಕ್ಕೆ ತುಂಬ ಥ್ಯಾಂಕ್ ಯು ಸೋ ಮಚ್.